ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 6 ಗಂಟೆ ಆಗಿದೆ ಫ್ಯಾಮಿಲಿ. ಎಲ್ಲ ಫ್ರೆಶ್ ಅಪ್ ಆಗಿದ್ದಾಯಿತು. ಈಗ ಟೀ ಕುಡಿಬೇಕು. ಟೀ ಕುಡಿದು ಐ ಥಿಂಕ್ ವಾಕಿಂಗ್ ಹೋಗ್ಬೇಕು ಅಂದಿದೆ. ನೋಡೋಣ ವಾಕಿಂಗ್ ಹೋಗ್ತೀವೋ ಅಥವಾ ಸೈಕ್ಲಿಂಗ್ ಹೋಗ್ತೀನಿ ಗೊತ್ತಿಲ್ಲ. ಸ್ಟ್ರೇಟ್ ಇದೆ. ಆಮೇಲೆ ನಿಮಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. A few moments later. ಫ್ಯಾಮಿಲಿ, ಈಗ ಟೀ ಮಾಡ್ತಾ ಇದ್ದೆ. ಬೆಳಗ್ಗೆ ನಾನು ಇನ್ನೂ ಟೀ ಸ್ವಲ್ಪ ಕುಡ್ದಿದ್ವಿ ಅಷ್ಟೇ. ಮತ್ತೆ ಪಪ್ಪ ಕೊಟ್ಟಿದ್ದೆ. ನಾನು ಬೆಳಗ್ಗೆ ಟೀ ಕಂಡು ಅಂದರೆ ಫಸ್ಟ್ ಬೆಳಗ್ಗೆನ ಟೀ ಕುಡಿಯಲ್ಲ. ಹಾಗಾಗಿ ಒಂದು ಸ್ವಲ್ಪ ಕುಡ್ದಿದ್ದೆ ಹಂಗೆ ಅವ್ರ ಜೊತೆಗೆ ಕಂಪ್ನಿ ಕೂಡ ನಾನು ಬಿಟ್ಟರಷ್ಟು. ಆಮೇಲೆ ಏನಪ್ಪ ಅಂದ್ರೆ ಈಗ ಸ್ವಲ್ಪ ಟೀ ಮಾಡ್ತಾ ಇದ್ದೀನಿ. ಬ್ರೆಡ್ ತೊಗೊಂಡ್ಬಂದಿದ್ವಿ, ಹಾಗಾಗಿ ಬ್ರೆಡ್ ಜೊತೆಗೆ ಟೀ ಹಂಗೆ ಬ್ರೆಡ್ ಬಿಸ್ಕಿಟ್ ಇದ್ರೆ ಕುಡಿತೀನಿ. ಒಂದು ಕುಡಿಯೋದು ಅಂದ್ರೆ ಅದರ ಡಿಪ್ ಮಾಡಿಬಿಟ್ರೆ ಟೀ ಕಮ್ಮಿ ಆಗುತ್ತಲ್ಲ, ಹಾಗಾಗಿ ಸುಮ್ಮನೆ ಕುಡಿತೀನಿ ಅಷ್ಟೇ. ಇಲ್ಲ ಅಂದ್ರೆ ಕುಡಿಯಲ್ಲ ಜಾಸ್ತಿ. ಹಾಗಾಗಿ ಚಳಿ ಅಂತ ಅನ್ಸುತ್ತೆ ಅಷ್ಟೇ ಮನೇಲಿದ್ದರೆ. ಬಟ್ ಹೊರಗಡೆ ಹೋದ್ರೆ ಚಳಿ ಅಂತ ಅನ್ಸೋದಿಲ್ಲ. ಆ ಥರ ಎಲ್ಲರಿಗೂ ಹಂಗೆ ಅನ್ಸೋದು ಮೋಸ್ಟ್ಲಿ. ಬಟ್ ಇವತ್ತು ಒಂದು ಸ್ವಲ್ಪ ಬೇಕು. ಬೆಳಗ್ಗೆ ಮಳೆ ಕಂಟಿನ್ಯೂ ಹಿಡ್ದಿಲ್ಲ. ಅದು ಒಂದು ನಿನ್ನೆ ಇತ್ತು. ನಿನ್ನೆನೂ ಒಂದು ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಯಿತು, ಒಂಚೂರು ಬಿಸಿಲು ಬಿದ್ದಂಗೆ ಆಗಿತ್ತು. ಹಂಗಾಗಿ ಇವತ್ತು ಮಳೆ ಇಲ್ಲ. ಹಂಗಾಗಿ ಈಸಿಯಾಗಿ ಹೋಗಿ ಬಂದ್ವಿ ವಾಕಿಂಗ್ಗೆ. ಓಕೆ, ಪಪ್ಪ ಸ್ನಾನಕ್ಕೆ ಹೋಗ್ಯಾರು. ಅವರು ಬರೋ ಅಷ್ಟೇ ಟೀ ರೆಡಿ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ರೆಡಿ ಆಯ್ತು ಈಗ. ಆಮೇಲೆ ನೀವು ಇನ್ನೂ ಕೂಡ ಫ್ರೆಶ್ ಅಪ್ ಆಗಬೇಕು. ತೋರಿಸಿಲ್ಲ. ಅದು ನಾನು ವಾಕಿಂಗ್ ಮಾಡೋದಕ್ಕಾರ ಕ್ಲಿಪ್ ಮಾಡ್ಕೋಬೇಕು ಅನ್ಕೊಂಡೆ. ಸುಮ್ಮನೆ ಅದೇನು ಮಾಮೂಲಿ. ಆಮೇಲೆ ಫೋನ್ ಬೇರೆ ಬಿಟ್ಟು ಹೋಗಿದ್ದಿಲ್ಲ. ಫೋನ್ ಬೇರೆ ತಗೊಂಡು ಹೋಗಿದ್ದಿಲ್ಲ. ಹಂಗಾಗಿ ಅದು ಫೋನ್ ಸುಮ್ಮನೆ ಅಜ್ಜಿ ಅನ್ಸುತ್ತೆ ಫ್ಯಾಮಿಲಿ ಹೋಗೋದು, ವಾಕಿಂಗ್ ಹೋಗ್ಬೇಕಾದ್ರೆ ತಗೊಂಡು ಹೋಗಕ್ಕೆ ಬೇಜಾರು. ಕಾಫಿ ಮಾಡೋಣ ಅಂತ ಅನ್ಕೊಂಡ್ಬಿಟ್ಟು ತಗೊಂಡಿದ್ದೆ. ಬಟ್ ವಿಚಾರ ಮಾಡಿದೆ ಬೇಡ ಬಿಡು, ಟೀನ ಮಾಡೋಣ ಅಂತ. ಎಷ್ಟು ಕೊಟ್ಟಾರ ನೋಡಿ ಸುಮ್ಮನೆ 10 ರೂಪೀಸ್ ಕೊಟ್ಟಂಗೆ ಕೊಟ್ಟಾರ. 4 ಆದ್ರೂ ಕಮ್ಮಿ ಏನು ಭಾಳ ಏನಾಗಿಲ್ಲ. ಅದು ನೋಡಿ 10 ರೂಪಾಯಿ ಕೊಟ್ಟಂಗೆ ಕೊಟ್ಟಾರ. ಅಲ್ಲಿ ಮುಂಚಿದ್ವಲ್ಲ ಅಲ್ಲಿ ಮನೆ ಕಡೆ 10 ರೂಪಾಯಿ ಚಿಪ್ಸ್ ಕೊಟ್ರೆ ಇದಕ್ಕಿಂತ ಜಾಸ್ತಿ ಕೊಡ್ತಿದ್ರು. ಅದಿಲ್ಲ. ಬಟ್ ಟೇಸ್ಟ್ ವೈಸ್ ನೋಡ್ಬೇಕು, ಫ್ರೆಶ್ ಇದೆ, ಎಲ್ಲ ಚೆನ್ನಾಗೈತಿ. ಕರುಮ್ ಕುರುಮ್ ಸೌಂಡ್ ಬರುತ್ತೆ ನೋಡಿ. ಕರ್ಗು ಫ್ಯಾನ್ ನೋಡ್ರಿ, ಇಷ್ಟು ಚಳಿ ಇದ್ರು ಫ್ಯಾನ್ ಚಾಲು. ನಮ್ಮ ಮಮ್ಮಿ 4 ತಿಂದಿರಿ ಅಂತ ವಾದ ಮಾಡತ್ತ ಇಲ್ಲಿ. ನೀನೇ ಎದ್ದಿದ್ದೆ, ನಿಂಗೂ ಸಿಗ್ತೀನಿ. ನೀನು ಮಲ್ಕೊಂಡಿಟ್ಟು ನೋಡಿ ಫ್ಯಾಮಿಲಿ. ಅದೇ ನಿನ್ನೆ ನೈಟ್ ಬಂದಿದೆ ಅನ್ಸುತ್ತೆ ಮೋಸ್ಟ್ಲಿ ಮಳೆ. ಓಕೆ ಫ್ಯಾಮಿಲಿ, ಟೀ ಕುಡಿತಾ ಇದ್ದೀವಿ. ಟೀ ಜೊತೆಗೆ ಬ್ರೆಡ್ಡು. ಆಮೇಲೆ ಇಲ್ಲಿ ವಿನ್ನೂ ಕುಡಿತಾ ಇದ್ದಾನು. ಓಕೆ ಫ್ಯಾಮಿಲಿ, ನಿಮ್ಗೆ ಆಮೇಲೆ ಸಿಗ್ತೀನಿ. ಸ್ಟೇ ಟ್ಯೂನ್ ಆಗಿರಿ. Few minutes later. ಓಕೆ ಫ್ಯಾಮಿಲಿ, ಈಗ ಬೆಳಗ್ಗೆ ಆಗಿದೆ. ಒಂದು 9:30 ಆಗೈತೆ ಫ್ಯಾಮಿಲಿ. ಈಗ ತಡಿ ಒಮ್ಮೆ ಕಾಪಿ ಬರುತ್ತೆ. 9:30 ಆಗೈತೆ ಫ್ಯಾಮಿಲಿ. ಈಗ ಸ್ವಲ್ಪ ಪ್ಯಾಟಿಗೆ ಹೋಗ್ಬೇಕು. ಟಮಾಟಿ ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಮನೆ ಖಾಲಿಯಾಗಿ ಅಂತ ತೊಗೊಂಬಂತ ಬನ್ನಿ ಫ್ಯಾಮಿಲಿ. ಪಪ್ಪ ನಾನು ಹೋಗ್ತಾ ಇದೀವಿ. ಸ್ಟೇ ಟ್ಯೂನ್. ಅಲ್ಲೊಂದು 2 ಕ್ಲಿಪ್ಸ್ ತೋರಿಸಿ ನೀವು ಬಂದ್ಮೇಲೆ ಸಿಗ್ತೀನಿ. ಆರಂಭವಾದಂತಯ್ಯಾನವು ಸೇರೋಕೆ ಹೊಸತಾಣವು ಬಾಕಿ ಬರು ಜನ್ಮಕ್ಕೂ ಬೇಕು ಈ ಪ್ರೀತಿಯು ನಿನ್ನ ಅನುಲಾಪ ಮಾತಲ್ಲಿ ನಾ ತೇಲಲು. A few moments later. ಫ್ಯಾಮಿಲಿ, ಮಳೆ ಬರ್ತಾ ಹಚ್ಚಿ ಅದ್ರಲ್ಲೂ ನೀವು ಸೈಕಲ್ ಮೇಲೆ ತರ್ಬೇಕು ನಾವು. ಬಟ್ ಅದ್ರ ಮಳೆ ಜೋರು ಬರ್ತಾ ಇತ್ತು ನೋಡ್ರಿ. ಇವತ್ತು ಬೆಳಗ್ಗೆಯಿಂದ ಮಳೆ ಇದ್ದಿದ್ದಿನ ಸಂಜೆಯಿಂದ ಸ್ಟಾರ್ಟ್ ಆಯಿತು. 4:45 ಆಗಿದ್ದಾವೆ ಟೈಮು. ಬೆಳಗ್ಗಿಂದ ಮಳೆ ಬರ್ತಾ ಇತ್ತು. ಒಂದು ಸ್ವಲ್ಪ ಸೈಕಲ್ ಮೇಲೆ ಒಯ್ಬೇಕು ನಾವು. ಯಾಕಪ್ಪ ಅಂತಂದ್ರೆ ಅದನ್ನು ಮೇಲೆ ಹತ್ತಿ ಮೇಲೆ ಹೇಳ್ತೀವಿ. ಮೇಲೆ ಹೋಗಿ ಮೇಲೆ ಮತ್ತೆ ಹೋಗೈತೀನಿ ಬರ್ಕೊಳತ್ತಿದ್ದಿಲ್ಲ ನೀವು. ಇಲ್ಲಿ ಬಿಡೋ. ಬೆಳಗ್ಗೆ ಅಪ್ಪಚ್ಚಾಗ ಮತ್ತೇನು ಹಾವ ಬರ್ತದೆ. ಬೆಳಗ್ಗೆ ಹೋಗಿತ್ತು ಬಿಡು ಹೊಡೆಯಕ್ಕಿಂತ ಮುಂಚೆ.
ಮೇಲೆ ಹತ್ತಿ ಮೇಲೆ ಹೇಳ್ತೀನಿ ಫ್ಯಾಮಿಲಿ ಅದು ಏನಂತ. ಫಸ್ಟ್ ಮೇಲೆ ತೊಗೊಂಡು ಹೋಗೋಣ ಸೈಕಲ್ನ ಸ್ಟ್ರೇಟಿನ ಫ್ಯಾಮಿಲಿ ಅವನ ತರ್ತಾನಂತ, ನಾನೇನು ಇಟ್ಕೊಳ್ಳೋದು ಬೇಡ ಅಂತ ಡಿಸ್ಕಿ ಮಾಡತ್ತಾನ. ತಗೊಂಬರಲ್ಲಿ ನೋಡ ಹೆಂಗೆ ಮಾಡ್ಕೊಂಬರ್ತಾನ. ನಾ ಇಟ್ಕೊತೀನಿ ಅಂದ್ರೆ ಬೇಡ ಅಂತಾನೆ. ಮಿನಿ ಅದು ಏರಾಕತ್ ಇಟ್ಕೊತೀನಿ. ಒಂದು ಅರ್ಧ ಸಪೋರ್ಟ್ ಇದು ಅಂತರ ಕರೆಕ್ಟು. ಇದು ಒಂದಿದೆ ನೋಡಿ ಫ್ಯಾಮಿಲಿ, ಅಂಟಿದ ಹೊಳತದ ಅದು. ಇಟ್ಕೊಳ್ಳೆ ನಾನು ಇಟ್ಕೊಳ್ಳೆ ನೋಡಿ ಸಿಕ್ಕಂತದು. ಸುಮ್ಮನೆ ಸ್ಟೈಲ್ ಮಾಡಕ್ಕೆ ಹೋಗತ್ತಲ್ಲ. ಯಾವಾಗ ಹೊಳಸಿದ್ದಿ? ಹೊಳಸದ ಹಿಂಗ ಹಿಂಗ ತಗೊಂಬಂದು ಇಲ್ಲಿಗೆ ಏರಾಗಲ್ಲ ಬರೋಬ್ಬರಿ. ಹಿಡ್ಕೊಳ್ಳಿ, ಅಲ್ಲಿ ಪೆಡ್ಲ ಬಡಿತತಿ. ಅಲ್ಲೇ ಇದು ಮಾಡಿ ಸ್ವಲ್ಪ ಅಲ್ಲಿಡೀವಿ ಅನ್ಕತ್ತ. ಸ್ವಲ್ಪ ಇದು ಬಾಬಾ ಹೋಗ್ಲತ್ತ ನೋಡಿ ಫ್ಯಾಮಿಲಿ. ತಂದ ಮೇಲೆ ಈ ಸೀದಾ ಬಚ್ಚಲ ಮನೆ ಒಯ್ಯಕ್ಕಾಗಲ್ಲ ಫ್ಯಾಮಿಲಿ. ಸಂಜೆ ಆಗಿದೆ, ಸಂಜೆಯಿಂದ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸಂಜೆ ಬ್ರೆಡ್ ರೋಸ್ಟು. ಯಾಕಪ್ಪ ಅಂದರೆ ಬೆಳಗ್ಗೆ ತಂದಿರೋ ಬ್ರೆಡ್ ಉಳಿದಿದ್ದು. ಬೆಳಗ್ಗೆ ಹಾಗೆ ತಿಂದಿದ್ವಲ್ಲ ಚಹಾ ಮತ್ತು ಬ್ರೆಡ್ ಸ್ವಲ್ಪ ರೋಸ್ಟ್ ಮಾಡಿ, ಹಾಗೆ ಸ್ವಲ್ಪ ಆಯಿಲ್ ಹಾಕಿ ರೋಸ್ಟ್ ಮಾಡಿ ಟೀ ಕುಡಿಯೋಣ ಅಂತಂದು ಆ ಕಡೆ ಟೀ ಮಾಡ್ತಾಯಿದ್ದಾರೆ ಅಕ್ಕ, ಈ ಕಡೆ ಬ್ರೆಡ್ ರೋಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಬ್ರೆಡ್ ರೋಸ್ಟ್ ಆಯಿತು, ಈಗ ಟೀ ಮತ್ತು ಬ್ರೆಡ್ ರೋಸ್ಟ್ ತಿಂದು ಆಮೇಲೆ ಲಾಗ್ ಕಂಟಿನ್ಯೂ ಮಾಡಿ. ಸ್ಟೇ ಟ್ಯೂನ್. seconds later. ಫ್ಯಾಮಿಲಿ ಈಗ ಎಡಿಟ್ ಮಾಡ್ತಾಯಿದ್ದೆ. ಇಷ್ಟೊತ್ತು ಮಟ್ಟ ಫುಲ್ ಎಲ್ಲ ಎಡಿಟ್ ಆಯಿತು. ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಎಂಡ್ ಒಂದು ನಿಮಿಷದಿಂದ ಅಷ್ಟೇ ಎಡಿಟ್ ಇರೋದು. ಅಷ್ಟು ಮಾಡಿಬಿಟ್ರೆ ವಿಡಿಯೋ ಕಂಪ್ಲೀಟ್ಲಿ ಎಡಿಟ್ ಆಯಿತು. ನಾಳೆ ಅಪ್ಲೋಡ್ ಮಾಡೋಕ್ಕೆ ಇವತ್ತು ನೈಟ್ ಎಡಿಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದ್ರೆ ಒಂದು 2-3 ದಿವಸದ ಗ್ಯಾಪ್ ಐತಿ, ಅದನ್ನೆಲ್ಲ ರಿಕವರ್ ಮಾಡ್ತಾಯಿದ್ದೀನಿ. ಭಾಳ ದಿವಸದ ಬ್ಲಾಗ್ ಇದು ಎಲ್ಲ ಡೇಟ್ ಹಾಕಿ ನಿಮಗೆ ಬಿಡ್ತಾ ಇದ್ದೀನಿ. ಹಿಂದಿನ ಬ್ಲಾಗ್ ಒಂದು ಡೇಟ್ ಅದಾಗ ವಿಡಿಯೋದಾಗ ಹಾಕೋಕ್ಕಾಗಲಿಲ್ಲ, ಹಾಗಾಗಿ ತಮ್ನೇಲ್ ಒಳಗೆ ಕೊಟ್ಬಿಟ್ಟಿನಿ ಡೇಟು. ಟೈಟಲ್ ಕೂಡ ಕೊಟ್ಟಿನಿ ಅನ್ಸುತ್ತೆ. ಇವತ್ತಿನ ಊಟ ಏನಂತ ತೋರಿಸ್ತೀನಿ ಬನ್ನಿ ಫ್ಯಾಮಿಲಿ. ಈಗ ಕಿಚನಿಗೆ ಹೋಗೋಣ. ಏನಿದೆ ಇವತ್ತು ರಾತ್ರಿಯ ಡಿನ್ನರ್ ಏನೈತಿ ಅಂತಂದು ನೋಡೋಣಂತೆ. ಸ್ಟೇಡಿಯಂ ಡಿನ್ನರ್ ಏನು? ಚಿಕನ್ ಎಲ್ಲ ಬೆಂದವು, ಭಾಳ ಬೆಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ನಡೀತತಿ. ಫ್ಯಾಮಿಲಿ ನೋಡಿ ಚಿಕನ್ ಮಾಡ್ತಾ ಇದ್ದೀವಿ ಇವತ್ತು ರಾತ್ರಿ. ನಾವು ಡಿನ್ನರ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಇದು ನೋಡಿ ಪೀಸ್ ಭಾಳ ಬೆಂದವು, ಬಟ್ ನಡೀತತಿ, ಡ್ರೈಗೆಲ್ಲ ನಡೀತತಿ. ಇಲ್ಲಿ ನೋಡಿ ಸಾಂಬಾರು ಮಾಡೀವಿ. ಏನಪ್ಪ ಅಂದರೆ ಸಾಂಬಾರಿನ ಸ್ವಲ್ಪ ಗ್ರೇವಿ ಟೈಪ್ ಮಾಡೀವಿ. ಯಾಕಂದರೆ ಇವಾಗ ನಾವು ನೈಟ್ ಅಷ್ಟೇ, ಮತ್ತು ನಾಳೆ ಮಂಗಳವಾರ ಆಗೋದ್ರಿಂದ ನಾವು ಇವತ್ತು ನೈಟ್ ಅಷ್ಟೇ ಊಟ ಮಾಡತ್ತಿದ್ದೀನಿ. ಹಾಗಾಗಿ ಸ್ವಲ್ಪ ಮಾಡಿತ್ತು. ಇದರ ಭಾಳ ಪೀಸ್ ಏನು ಹಾಕಿಲ್ಲ. ಯಾಕಪ್ಪ ಅಂದ್ರೆ ಅವು ಮೊದಲೇ ಜಾಸ್ತಿ ಬೆಂದ್ಬಿಟ್ಟಿದ್ದು. ಸಾಂಬಾರು ಹಾಕಿದ್ರೆ ಇನ್ನು ಸ್ವಲ್ಪ ಇದಾಗುತ್ತೆ. ಒಂದು ಸ್ವಲ್ಪ ಹಾಕಿ ಒಂದು 2-3 ಪೀಸ್ ಅಷ್ಟು. ಉಳಿದಿದ್ದೆಲ್ಲ ಡ್ರೈ ಮಾಡ್ತಾ ಇದ್ದೀನಿ ಅಷ್ಟು. ಡ್ರೈ ಮಾಡೋಕ್ಕೆ ಆಯಿಲ್ ಬಿಸಿ ಮಾಡ್ಕೊಂತೀವಿ. ಆಯಿಲ್ ಬಿಸಿ ಆಗಿದೆ ಫ್ಯಾಮಿಲಿ ಆಲ್ರೆಡಿ. ನಾನು ನಿಮಗೆ ಇದೊಂದು ಶಾರ್ಟಾಗಿ ರೆಸಿಪಿ ತೋರಿಸೋಣ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ದೆ. ನೋಡಿ ಇದು ಕಾದಿದೆ ಎಣ್ಣೆ. ಎಣ್ಣೆ ಕಾದಿದೆ ಅಲ್ವಾ, ಒಂದು 2-3 ಸ್ಪೂನ್ ಅಷ್ಟು ಹಾಕ್ಬೇಕು. ನಿಮ್ಗೆ ಎಣ್ಣೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನು, 1 ಹಾಫ್ ಸ್ಪೂನಷ್ಟು ಖಾರ ಪುಡಿ ಹಾಕಬೇಕು. ಆಮೇಲೆ ಅದೊಂದು ಸ್ವಲ್ಪ ಇದಾಗಲಿ. ಆದ ತಕ್ಷಣ ಅದೆಲ್ಲ ಚಿಕನ್ ಹಾಕೋಣ ಅದರೊಳಗೆ. ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಪುಡಿ ಎಲ್ಲ ಹಾಕಿ ಇದಕ್ಕೆ. ಒಂದು ರೌಂಡ್ ಮಿಕ್ಸ್ ಮಾಡಿದ್ವಲ್ವ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ನೋಡ್ಬಿಟ್ಟು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ನೋಡಿಬಿಟ್ಟು, ಮತ್ತು ಜಾಸ್ತಿ ಆದರೂ ಚೆನ್ನಾಗಿ. ಆಮೇಲೆ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಇದು ಸಿಂಪಲಾಗಿ ಮಾಡ್ಕೋಬೋದು, ನಾವೇನು ಜಾಸ್ತಿ ಇದಾಗಲ್ಲ, ಹಾಕೋ ಹಂಗಿಲ್ಲ. ಆಮೇಲೆ ಏನಪ್ಪ ಅಂದರೆ ಇದು ಬ್ಯಾಡಿ ಸಾಂಬಾರು ಅಥವಾ ಬೇರೆ ಏನಾದರೂ ಸಾಂಬಾರು ಇದ್ದರೂ ಅದ್ರ ಕೊಟ್ಟಾಗಿದ್ದು ಸೈಡ್ಸ್ ಆಗಿ ಯೂಸ್ ಮಾಡ್ಕೊಬೋದು. ಅಂದರೆ ಪಲ್ಯ ಥರ ಅಂತ ಅಂದ್ಕೊಳ್ಳಿ, ನೆಂಚ್ಕೊಳ್ಳೋಕ್ಕೆ. ಓಕೆ, ಈ ರೀತಿ
ಇದಕ್ಕೆ ಲಾಸ್ಟ್ ಫೈನಲ್ ಆಗಿ ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ರೆ ರೆಡಿ. ತೋರಿಸ್ತೇನೆ ಫೈನಲ್ ಲುಕ್ ಹೆಂಗೆ ಬರುತ್ತೆ ಅಂತಂದು. ಸ್ಟಾಪ್ ಮಾಡಿ ನೋಡಿ ಫ್ರೆಂಡ್, ನೀವು ಅರಿಶಿನ ಪುಡಿ ಹಾಕ್ಬಿಟ್ಟೆ ಬೇಯಿಸ್ಕೊಂಡ್ಬಿಟ್ಟಿರ್ತೀರಲ್ವ, ಹಾಗಾಗಿ ಮತ್ತೆ ಅರಿಶಿನ ಪುಡಿ ಹಾಕೋದು ಅವಶ್ಯ ಇಲ್ಲ. ಹಾಗಾಗಿ ನಾನು ಬರೀ ಖಾರ ಪುಡಿ ಮತ್ತು ಚಿಕನ್ ಮಸಾಲ, ಉಪ್ಪು ಅಷ್ಟು. A few minutes later. ಓಕೆ ಫ್ಯಾಮಿಲಿ, ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಊಟ ಮಾಡಿದ್ದು ಆಯಿತು, ಎಲ್ಲದು ಆಯಿತು. ಈಗ ಭಾಳ ನಿದ್ದೆ ಬರ್ತೈತಿ, ಯಾಕಪ್ಪ ಅಂದರೆ ಎಡಿಟ್ ಕೂಡ ಮಾಡಿಬಿಟ್ವಿಲ್ಲ. ಎಡಿಟ್ ಮಾಡಿದ ತಕ್ಷಣ ನಿದ್ದೆ ಬಂದಂಗೆ ಅನಿಸುತ್ತೆ ಫ್ಯಾಮಿಲಿ. ಓಕೆ, ಸ್ಟೇಟ್ಯೂನ್ ಆಗಿದೆ. ಮತ್ತೆ ನಿಮಗೆ ನೆಕ್ಸ್ಟ್ ಲೆವೆಲ್ ಸಿಗ್ತೀನಿ. ಅಲ್ಲಿವರೆಗೂ ಎಂಟಿದ್ದಾನೆ. ಟೇಕ್ ಕೇರ್, ಬಾಯ್ ಬಾಯ್. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪಾಸಿಬಲ್ ಆಗಿ ನಾನು ವ್ಲಾಗ್ ಮಾಡೀನಿ. ಇವತ್ತಿನ ವ್ಲಾಗ್ ದೊಡ್ಡದೈತು ಸಣ್ಣದೈತೆ ಗೊತ್ತಿಲ್ಲ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ನೆಕ್ಸ್ಟ್ ಲೆವೆಲ್ ಸಿಗ್ತೀನಿ. ಅಲ್ಲಿವರೆಗೂ ಎಂಟಿದ್ದಾನೆ. ಟೇಕ್ ಕೇರ್, ಬಾಯ್ ಬಾಯ್. ಬಿ ಸೇಫ್. ಬಾಯ್ ಬಾಯ್.